ಇರ್ತದಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದನ್ನ ಅಗ್ದಿ ಫೈನ್ ಆಗಿ ಚಾಪ್ ಮಾಡ್ತೀವಿ. ಫೈನ್ ಆಗಿ ಚಾಪ್ ಮಾಡಿದ್ರೆ ಏನಾಗುತ್ತೆ, ಹಸುಗಳು ತಿನ್ನಕ್ ಈಸಿ ಆಗುತ್ತೆ, ವೇಸ್ಟೇಜ್ ಕಡಿಮೆ. ನೀವು ಕೊಟ್ಟಿರೋದು ಪ್ರತಿಯೊಂದನು ಅವ್ ಅಗ್ದಿ ಖುಷಿಯಿಂದ ತಿಂತಾವ್. ಹಾ, ಸೊ ಅದು ಮೇನ್ ಪರ್ಪಸ್ ಚಾಪ್ ಮಾಡಿ. ನೀವು ಹಂಗೆ ಕೊಡ್ರಿ, ದೊಡ್ಡ ಫುಲ್ ಒಂದೊಂದು ಕೊಟ್ರೆ ಅಂದ್ರೆ ಏನಾಗುತ್ತೆ, ಅದು ಅರ್ಧಂಬರ್ಧ ತಿಂದು ವೇಸ್ಟೇಜ್ ಜಾಸ್ತಿ ಆಗುತ್ತೆ, ವೇಸ್ಟ್ ಜಾಸ್ತಿ ಆಗುತ್ತೆ. ಅದನ್ನ ಅವಾಯ್ಡ್ ಮಾಡ್ಬೇಕಂತಾನೆ ಅದನ್ನ ಫೈನ್ ಆಗಿ ಚಾಪ್ ಮಾಡಿ ಕೊಡ್ತೀವಿ ಅದಕ್ಕೆ. ಸೊ ಪ್ರತಿಯೊಬ್ರು ಅಷ್ಟೇನೆ ಅಲ್ವಾ ಸರ್, ಜಾಸ್ತಿ ಹಸುಗಳು ಸಾಕಿರೋಂಥವ್ರು, ಹಸುಗಳು ಸಾಕಿರೋರು ಈ ತರ ಮಷೀನ್ ಬಳಸೋದು ಎಲ್ಲರೂ ಚಾಪ್ ಕಟ್ರೆ ಇರ್ಲೇಬೇಕು, ಬೆಸ್ಟ್ ಅದು. ಅವಾಗ ಏನಾಗುತ್ತೆ, ಸುಮ್ನೆ ಉಂಡಂಗಲ್ಲ ತಿನ್ನಂಗಲ್ಲ, ವೇಸ್ಟ್ ಮಾಡಿದ್ರೆ ಯಾರದು, ಮೇವನು ವೇಸ್ಟ್, ಆಕಳಿಗೂ ಉಪಯೋಗ ಇಲ್ಲ, ಯಾರಿಗೂ ಉಪಯೋಗ ಇಲ್ಲ. ಸೊ ಅದಕ್ಕಾಗಿ ಬೆಸ್ಟ್ ಎಫಿಷಿಯಂಟ್ ವೇ ಆಕಳಿಗೆ ಯಾವಾಗ ಹೆಂಗ್ ತಗೋತಾವ ಅದ್ರ ಮೇಲೆ ನಾವು ಕೊಡ್ತೇವೆ. ಅದಕ್ಕಂತ ನೀರ್ ಹಾಕ್ತಾಗದ್ರಿ ಈಗ ಅವೆಲ್ಲ ರಾಡ್ ಆಗಿದ್ವು. ಹಾ, ಎಲ್ಲಾ ತುಳುದೆಲ್ಲ ಸರಿ ಅದ್ ತಾನೇ ರೀ. ನಾವು ಕಾನ್ಸಂಟ್ರೇಟೆಡ್ ಫೀಡ್ ಅಂತ ಹೇಳ್ತೀವಲ್ಲ, ಕಾನ್ಸಂಟ್ರೇಟೆಡ್ ಫೀಡ್ ನಾವು ಕೊಡೋದು ಇದನ್ನೇ. ಇಲ್ಲ ನೋಡ್ರಿ, ಇದು ಕಂಪ್ಲೀಟ್ ಮಿಲೆಟ್ ಬೇಸ್ಡ್ 6 ಮಿಲೆಟ್ ಹಾಕಿರ್ತೀವಿ. ಆ ಮಿಲೆಟನ್ನ ಜಾಯಿನ್ ಎಲ್ಲಾನು ಕೂಡಿಸ್ಕೊಂಡು ಹಾಕಿ ನೆನೆಸಿಟ್ಟು, ಆಮೇಲೆ ಇದಕ್ಕೆ ತೊಗರಿ ಬೇಳೆ ಹಾಕ್ತೀವಿ, ಹೆಸರು ಬೇಳೆ ಹಾಕ್ತೀವಿ ಪ್ರೋಟೀನ್ ಕಂಟೆಂಟ್. ಆಮೇಲೆ ಅವೈಲೇಬಲ್ ಇದ್ದಾಗ ಅಲಸಂದಿನೂ ಹಾಕಿರ್ತೀವಿ. ಇದನ್ನ ಅಷ್ಟು ನಾವು ಇಲ್ಲೇ ನ್ಯಾಚುರಲ್ ಆಗಿ ಇಲ್ಲೇ ಪ್ರಿಪೇರ್ ಮಾಡೋದು. ಇದೇನ್ ಹೇಳ್ತಾರ, ಅಲ್ಲಿ ಹಿಂಡಿ ಏನ್ ಐತಲ್ಲ ನಮ್ದು ಎತ್ತಿನ ಗಾಣದ್ದು, ಅದು ಹಿಂಡಿ ಎಲ್ಲ ಇಲ್ಲೇ ಬರ್ತದೆ. ಯಾವಾಗಿದ್ರು ಡ್ರೈ ನೆನೆಸಿಟ್ರೆ ಏನಾಗತ್ತೆ ಅಂದ್ರೆ ಈಸಿ ಟು ಡೈಜೆಸ್ಟ್. ಯಾಕಂದ್ರೆ ಮಿಲೆಟ್ ಮೊದ್ಲಕ್ಕ ಹೈ ಫೈಬರ್ ಇರ್ತದೆ. ಫೈಬರ್ ಹೈ ರೀತಿಯಲ್ಲಿ ಕೆಲವೊಂದು ಏನಾಗ್ತದೆ, ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗ್ಬಿಡ್ತದೆ. ಅದಕ್ಕಾಗಿ ನಾವು ಏನ್ ಮಾಡ್ತೀವಿ, ನೆನೆಸಿಟ್ರೆ ಅಂದ್ರೆ ಅವಕ್ಕೆ ಈಸಿ.